ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಫಸ್ಟ್ ಇಂಟರ್ನಲ್ ಟೆಸ್ಟ್ನ ಒಂದು ಕ್ವೆಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಆಲ್ರೆಡಿ ಕಂಡಕ್ಟೆಡ್ ಆಗಿರ್ತಕ್ಕಂತಹ ಒಂದು ಕ್ವೆಶನ್ ಪೇಪರ್ ಇದಾಗಿರುತ್ತೆ. ಬನ್ನಿ ಫಸ್ಟ್ ಮೇನ್ ನೋಡೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ ಅಂತ ಐತೆ. ಅಂದರೆ ಮಲ್ಟಿಪಲ್ ಚಾಯ್ಸ್ ಬೇಸ್ ಕ್ವೆಶನ್ಸ್ ಇವಾಗಿದ್ದಾವೆ. ಅದರಲ್ಲಿ ಫಸ್ಟ್ ಕ್ವೆಶನ್, in the gentleman of the jungle the elephant at first keeps its dash in the man's hut ಅಂತ ಇದೆ. ಅಂದರೆ ಮೊದಲಿಗೆ ಮನುಷ್ಯನ ಗುಡಿಸಲಿನ ಒಳಗೆ ದೇಹದ ಯಾವ ಭಾಗವನ್ನು ಮೊದಲಿಗೆ ಆನೆ ಇಡುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಟ್ರಂಕ್ ಸರಿಯಾದಂತಹ ಉತ್ತರ ಆಗಿದೆ. ಸೆಕೆಂಡ್ ಕ್ವೆಶನ್, ಮ್ಯಾಚ್ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್ ಆ್ಯಂಡ್ ರೈಟ್ ದ ಕರೆಕ್ಟ್ ಕಾಂಬಿನೇಷನ್ ಆಫ್ ಆನ್ಸರ್ ಗಿವನ್ ಬಿಲೋ. ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್ನಿಂದ ತೆಗೆದುಕೊಂಡಿರ್ತಕ್ಕಂತಹ ಇಲ್ಲಿ ಎ ಮತ್ತು ಬಿ ಎರಡು ಕಾಲಮನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ನಾವು ಮ್ಯಾಚ್ ಮಾಡಬೇಕಾಗಿದೆ. ಫಸ್ಟ್ ಒನ್, ರಿಟೈರ್ಡ್ ಆನರೇಬಲ್ ಮಿಸ್ಟರ್ ಫಾಕ್ಸ್. ಎಸ್, ಇವರ ಒಂದು ಕ್ಯಾರೆಕ್ಟರ್ ಏನಾಗಿರುತ್ತೆ ಅಂದರೆ ಈ ಒಂದು ಸ್ಟೋರಿಲಿ ಚೇರ್ಮನ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ ಆಗಿರ್ತಾರೆ. ಮಿಸ್ಟರ್ ಲೆಪರ್ಡ್ ಸೆಕ್ರೆಟರಿ ಮತ್ತು ಮಿಸ್ಟರ್ ಎಲಿಫೆಂಟ್ ಒನ್ ಆಫ್ ದ ಹೈಯೆಸ್ಟ್ ಮಿನಿಸ್ಟರ್ಸ್ ಆಫ್ ದ ಜಂಗಲ್. ಈ ರೀತಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಈ ರೀತಿ ಬರೆದಾಗ ಆಪ್ಷನ್ ಎ ಇದೆ ನೋಡಿ. ಮೊದಲನೇದು ಸಿ ಬಂದಿತ್ತು, ಸೊ ಇದು ಸರಿಯಾಗಿದೆ. ಎರಡನೇದು ಎ ಇದೆ, ಎಸ್ ನೋಡಿ, ಅದಕ್ಕೆ ಇಲ್ಲಿ ಬಾಣದ ಗುರುತನ್ನು ಕೂಡ ಕೊಡಲಾಗಿದೆ. ನೀವು ಇವುಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇನ್ನು ಥರ್ಡ್ ಕ್ವೆಶನ್, ದ ಸ್ಕೂಲ್ ಬಾಯ್ ಲವ್ಸ್ ಟು ಸಿಂಗ್ ವಿತ್ ದ ಡ್ಯಾಶ್ ಆನ್ ಎ ಸಮ್ಮರ್ ಮಾರ್ನಿಂಗ್. ಆ ಹುಡುಗ ಏನಿದ್ನ ಸ್ಕೂಲ್ಗೆ ಹೋಗ್ತಕ್ಕಂಥವನು, ಅವನು ಸಮ್ಮರ್ ಮಾರ್ನಿಂಗಲ್ಲಿ ಯಾರ ಜೊತೆ ಹಾಡು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂತ ಕೇಳಿದರೆ ಆಪ್ಷನ್ ಸಿ ಸ್ಕೈಲಾರ್ಕ್ ಅಂತಕ್ಕಂಥದ್ದು ನಮ್ಮ ಸ್ಟೋರಿಯಲ್ಲಿ ಅಥವಾ ಪೋಯಮಲ್ಲಿ ನಮಗೆ ಆನ್ಸರ್ ಸಿಗುತ್ತೆ. ಸ್ಟೇಟ್ಮೆಂಟ್, ಮಾರಾ ಟೈಡ್ ದ ಕ್ರೀಪರ್ ಟು ಅ ನಿಯರ್ ಬೈ ಟ್ರೀ. ರೀಸನ್, ಪ್ರಿಸ್ಯೂಮಿಂಗ್ ದ್ಯಾಟ್ ಇಟ್ ವುಡ್ ರನ್ ಅವೇ. ಎಸ್, ಇಲ್ಲಿ ನೋಡಿ ಆಪ್ಷನ್ ಎ ಓನ್ಲಿ ದ ರೀಸನ್ ಈಸ್ ಟ್ರೂ, ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ, ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ದ ರೀಸನ್ ಆರ್ ಟ್ರೂ, ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ದ ರೀಸನ್ ಆರ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಸರಿಯಾದಂತಹ ಒಂದು ಆಯ್ಕೆ ಆಗಿರುತ್ತೆ. ಯಾಕೆಂದರೆ ಸ್ಟೇಟ್ಮೆಂಟ್ ಕೂಡ ಸತ್ಯ ಇದೆ ಮತ್ತು ರೀಸನ್ ಕೂಡ ಸತ್ಯ ಇದೆ. ಹಾಗಾಗಿ ಇನ್ನು ಫಿಫ್ತ್ ಒನ್, ಇನ್ ಎ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಮಾರಾ ಟೆಲ್ಸ್ ದ್ಯಾಟ್ ದ ಡ್ಯಾಶ್ ಈಟ್ ದ ಲೀವ್ಸ್ ಆಫ್ ದ ಕ್ರೀಪರ್ ವೆನ್ ದೇ ಆರ್ ಬಿಟನ್ ಬೈ ಸ್ನೇಕ್ಸ್. ಎಸ್, ಯಾವ ಪ್ರಾಣಿಗಳು ಒಂದು ಸ್ನೇಕ್ ಅಥವಾ ಹಾವಿನಿಂದ ಕಚ್ಚಿಸಿಕೊಂಡಾಗ ಈ ಒಂದು ಎಲೆಗಳನ್ನು ತಿಂತವೆ ಅಂತಕ್ಕಂಥದ್ದನ್ನು ಆ ಒಂದು ಸ್ಟೋರಿಯಲ್ಲಿ ನಾವು ನೋಡ್ತೇವೆ ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಮಂಗೂಸ್ ಆ್ಯಂಡ್ ಕೌಕಾಲ್. ಈ ಎರಡು ಪ್ರಾಣಿಗಳು ತಮಗೆ ಹಾವು ಕಚ್ಚಿದರೆ ಆಗ ಈ ಗಿಡದ ಎಲೆಗಳನ್ನು ತಿಂತವೆ ಅಂಥೇಳಿ ಮಾರ ಹೇಳ್ತಾನೆ. ಸಿಕ್ಸ್ತ್ ಒನ್, ಇನ್ ಮನಿ ಮ್ಯಾಡ್ನೆಸ್ ಮನಿ ಮೇಕ್ಸ್ ಅಸ್ ಡ್ಯಾಶ್ ಅಂತ ಇದೆ. ಎಸ್, ಆಪ್ಷನ್ ಬಿ ಕ್ವೈಲ್ ನೇರವಾಗಿರ್ತಕ್ಕಂತಹ ಒಂದು ಆನ್ಸರ್ ಸಿಗುತ್ತೆ. ಇನ್ನು ಸೆಕೆಂಡ್ ಮೇನಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳಿದ್ದಾವೆ. ನೀವು ಈ ಒಂದು ಪ್ರಶ್ನೆಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ನಿಮ್ಮ ನೋಟ್ಸಲ್ಲಿರ್ತಕ್ಕಂತಹ ಆನ್ಸರ್ಗಳ ಸಹಾಯದಿಂದ ಇವುಗಳನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೆವೆಂತ್ ಕ್ವೆಶನ್ ಏನಿದೆ ನೋಡಿ, ವೈ ಡಸ್ ದ ಬಾಯ್ ನಾಟ್ ಲೈಕ್ ಟು ಗೋ ಟು ಸ್ಕೂಲ್ ಇನ್ ದ ಸ್ಕೂಲ್ ಬಾಯ್ಸ್. ಎಸ್, ಅವನಿಗೆ ಯಾಕೆ ಸ್ಕೂಲ್ಗೆ ಹೋಗಲಿಕ್ಕೆ ಇಷ್ಟ ಇಲ್ಲ ಅಂತ ಕೇಳಿದ್ದಾರೆ. ಇನ್ನು ಎಂಟನೇ ಕ್ವೆಶನ್, ಹೌ ಡಸ್ ಮನಿ ಟ್ರಿಗರ್ ಫಿಯರ್ ಇನ್ ಆ್ಯನ್ ಇಂಡಿವಿಜುವಲ್ ಇನ್ ಮನಿ ಮ್ಯಾಡ್ನೆಸ್. ಮನಿ ಯಾವ ರೀತಿ ಪ್ರತಿಯೊಬ್ಬರನ್ನ ಟ್ರಿಗ್ಗರ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಹೌ ಡಿಡ್ ದ ಎಲಿಫೆಂಟ್ ಅಕ್ಯುಪೈ ದ ಹಟ್ ಇನ್ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್. ಆ ಒಂದು ಗುಡಿಸಲನ್ನು ಯಾವ ರೀತಿ ಆನೆ ಅಕ್ಯುಪೈ ಮಾಡಿಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ಡಿಸ್ಕ್ರೈಬ್ ದ ಇನ್ಸಿಡೆಂಟ್ ಹೌ ಮಾರಾ ಲಾಸ್ಟ್ ಹಿಸ್ ಟೀತ್ ಆನ್ ದ ರೈಟ್ ಸೈಡ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್. ಎಸ್, ಆ ಮಾರ ತನ್ನ ಒಂದು ರೈಟ್ ಸೈಡ್ ಹಲ್ಲನ್ನು ಯಾವ ರೀತಿ ಕಳ್ಕೊಳ್ತಾನೆ ಅಂತಕ್ಕಂಥದ್ದನ್ನು ನೀವು ಬರೀಬೇಕಾಗುತ್ತೆ. ಇನ್ನು ಥರ್ಡ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಇನ್ ಅಬೌಟ್ 200 ವರ್ಡ್ಸ್ ಅಂತ ಕೇಳಿದರೆ ದ ಎನಿಮಲ್ಸ್ ವರ್ ಕನ್ನಿಂಗ್ ಬಟ್ ದ ಮ್ಯಾನ್ ಔಟ್ ಸ್ಮಾರ್ಟೆಡ್ ದೆಮ್ ಇವೆಂಚುಲಿ. ಎಲಿಸಿಡೇಟ್ ದಿಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್. ಎನಿಮಲ್ಸ್ಗಳು ತುಂಬಾ ಮೋಸ ಮಾಡ್ತವೆ, ಬಟ್ ಮನುಷ್ಯ ಅದನ್ನೆಲ್ಲವನ್ನು ಕೂಡ ಮೀರಬಲ್ಲ ಅಂತಕ್ಕಂಥದ್ದನ್ನು ಈ ಒಂದು ಸ್ಟೋರಿಯಿಂದ ನೀವು ಹೇಳಿಕೆಯನ್ನು ಸಾಬೀತುಪಡಿಸಬೇಕಾಗುತ್ತೆ. ಇನ್ನು ಅದಕ್ಕೆ ಆಪ್ಷನ್ ಕೂಡ ಕೊಡಲಾಗಿದೆ. ಇವೆರಡರಲ್ಲಿ ಒಂದು ಬರೆದ್ರೆ ನೀವು ಸಾಕಾಗುತ್ತೆ. ಇನ್ ಮನಿ ಬ್ಯಾಡ್ನೆಸ್ ದ ಪೋಯಿಟ್ ಸೇ ವಿ ಮಸ್ಟ್ ರಿಗೇನ್ ಅವರ್ ಸ್ಯಾನಿಟಿ ಅಬೌಟ್ ದ ಮನಿ. ವಾಟ್ ರೀಸನ್ಸ್ ಡಸ್ ಹಿ ಗಿವ್, ವಾಟ್ ಸೊಲ್ಯೂಷನ್ಸ್ ಡಸ್ ಹಿ ಆಫರ್. ಎಸ್, ಯಾವ ರೀತಿ ನಾವು ಒಂದು ಸ್ಯಾನಿಟಿ ಅಬೌಟ್ ಮನಿ ರೀಗೇನ್ ಮಾಡಬೇಕು ಅಂತ ಕೇಳಿದರೆ ಈ ಒಂದು ಮನಿ ಮ್ಯಾಡ್ನೆಸ್ ಪೋಯಮನ ಆಧಾರದ ಮೇಲೆ ನೀವು ಆನ್ಸರ್ನ ಬರೀಬೇಕಾಗುತ್ತೆ. ಆಲ್ಮೋಸ್ಟ್ ನೀವು ಸಮರಿಯನ್ನು ಅಲ್ಲಿ ಕೊಡಬೇಕಾಗತ್ತೆ. ಇನ್ನು ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸರಿಯಾಗಿ ಅಕ್ಷರಗಳು ಕಾಣ್ತಾ ಇಲ್ಲ, ಬಟ್ ನಾನು ಓದ್ತೀನಿ, ನೀವು ಸರಿಯಾಗಿ
ಕಲ್ತ್ಕೊಳ್ಳಿ ಮತ್ತು ಈ ಒಂದು ಗ್ರಾಮರ್ ರೂಲ್ಸ್ಗಳನ್ನು ಕೂಡ ತಿಳ್ಕೊಳ್ಳಿ. ಯಾಕೆಂದರೆ ದೇ ಆರ್ ವೆರಿ ಇಂಪಾರ್ಟೆಂಟ್. ಗ್ರಾಮರ್ ಕ್ವಶನ್ಸು ನಿಮಗೆ ಅರ್ಧದಷ್ಟು ಗ್ರಾಮರ್ ಕ್ವಶನ್ಸ್ಗಳೇ ಇರ್ತವೆ. ದ ಮೆಡಿಷನಲ್ ಕ್ರೀಪರ್ ಹ್ಯಾವ್ ಮತ್ತು ಹ್ಯಾಸ್ಗಳನ್ನು ಇಲ್ಲಿ ಆಪ್ಷನ್ ಆಗಿ ಕೊಡಲಾಗಿದೆ. ನೋಡಿ, ಇಲ್ಲಿ ನಾವು ದ ಮೆಡಿಷನಲ್ ಕ್ರೀಪರ್ ಅಂತ ಹೇಳ್ತಾ ಇದ್ದೇವೆ. ಅಂದರೆ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಈ ರೀತಿ ಸಿಂಗ್ಯುಲರ್ ಇದ್ದರೆ ಥರ್ಡ್ ಪರ್ಸನಲ್ಲಿ ಮತ್ತು ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಆಗಿದ್ದರೆ ನಾವು ಹ್ಯಾಸನ್ನೇ ತೆಗೆದುಕೊಳ್ಬೇಕು. ಇದು ವಿಷಯವನ್ನು ಆಲ್ರೆಡಿ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೇನೆ, ನೆನಪಿಟ್ಕೊಳ್ಳಿ. ದ ಮೆಡಿಷನಲ್ ಕ್ರೀಪರ್ ಹ್ಯಾಸ್ ಅಂತ ಆನ್ಸರ್ ಸಿಗ್ತಾ ಇದೆ. ಸ್ಮಾಲ್ ಲೀವ್ಸ್ ರಿಸಂಬ್ಲಿಂಗ್ ಬೆಟಲ್ ಲೀವ್ಸ್. ಇಟ್ ಅಂತ ಇದೆ ನೋಡಿ, ಇದು ಕೂಡ ಭಾಳ ಇಂಪಾರ್ಟೆಂಟ್. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಇಟ್, ಬಿಯರ್ ಮತ್ತು ಬಿಯರ್ಸ್ ಅಂತ ಇದೆ. ಇಟ್ ಅಂತ ಇರೋದ್ರಿಂದ ಇದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರೇ ಆಗಿದೆ. ಹಾಗಾಗಿ ನಾವು ಇಲ್ಲೂ ಕೂಡ ಬಿಯರ್ಸ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಬೇಕು. ಬೇರ್ಸ್. ಸೊ ಇಟ್ ಬೇರ್ಸ್ ಫ್ರೂಟ್ಸ್ ಇನ್ ಎ ಬಂಚ್ ಲೈಕ್ ಗ್ರೇಪ್ಸ್. ದ ಪ್ಲ್ಯಾಂಟ್ಸ್ ಅಗೇನ್, ಇಲ್ಲಿ ನೋಡಿ ದ ಪ್ಲ್ಯಾಂಟ್ಸ್ ಅಂತ ಇದೆ, ಅಂದರೆ ಪ್ಲೂರಲ್ ಫಾರ್ಮ್ ಇದೆ. ಹಾಗಾಗಿ ನಾವು ಕಮ್ಸನ್ನು ತೆಗೆದುಕೊಳ್ಳೋಕೆ ಬರೋದಿಲ್ಲ, ಕಮ್ಮನ್ನು ತೆಗೆದುಕೊಳ್ಬೇಕು. ಕಮ್ ಅಂತ ಫಿಲ್ ಮಾಡಿ. ಅಗೇನ್ ಕಮ್ ಅಪ್ ಓನ್ಲಿ ಇನ್ ದ ರೈನಿ ಸೀಸನ್ ಅಂತ ಆನ್ಸರ್ ಸಿಗುತ್ತೆ. ಸೊ ಈ ರೀತಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆನೋ ಪ್ಲೂರಲ್ ಇದೆನೋ ನೋಡಿಕೊಂಡು ನೀವು ವರ್ಬ್ ಫಾರ್ಮನ್ನು ಫಿಲ್ ಮಾಡಬೇಕು. ಇನ್ನು ಬಿ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ದ ಎಲಿಫೆಂಟ್ ಜಸ್ಟಿಫೈ ಇದೆ, ಇದರ ಒಂದು ಸೂಟಬಲ್ ಫಾರ್ಮನ್ನು ನಾವು ಫಿಲ್ ಮಾಡಬೇಕು. ಮೊದಲಿಗೆ ಸ್ಟೇಟ್ಮೆಂಟ್ ಓದ್ಕೊಳ್ಳೋಣ. ದ ಎಲಿಫೆಂಟ್ ಡ್ಯಾಶ್ ಹಿಸ್ ಆ್ಯಕ್ಟ್ ಆಫ್ ಆಕ್ಯುಪೈಯಿಂಗ್ ದ ಹಟ್. ದ ಮ್ಯಾನ್ ಡ್ಯಾಶ್ ಫಾರ್ ಹೀಸ್ ಅಪಾರ್ಚುನಿಟಿ ಟು ಗಿವ್ ಎವಿಡೆನ್ಸ್ ಅಂತ ಇದೆ. ಜಸ್ಟಿಫೈ ಇರೋದನ್ನು ದ ಎಲಿಫೆಂಟ್ ಜಸ್ಟಿಫೈಡ್ ಅಂತೇಳಿ ಮಾಡಬೇಕಾಗುತ್ತೆ. ಪಾಸ್ಟ್ ಟೆನ್ಸ್ ಫಾರ್ಮ್ಗೆ ನಾವು ಮಾಡ್ತೇವೆ. ಜಸ್ಟಿಫೈಡ್ ಅಂತ ಫಿಲ್ ಮಾಡಿ. ಮತ್ತು ದ ಮ್ಯಾನ್ ಡ್ಯಾಶ್ ವೇಟ್ ನೋಡಿ, ಬಿ ವೇಟ್ ಇದೆ. ಬಿ ಅಂದರೆ ಇಲ್ಲಿ ನಾವು ಪಾಸ್ಟ್ ಟೆನ್ಸ್ ತೊಗೊಂಡಿರೋದ್ರಿಂದ ವಾಸ್ ಅಥವಾ ವರ್ ತೊಗೋಬೇಕು. ದ ಮ್ಯಾನ್ ಸಿಂಗ್ಯುಲರ್ ಆಗಿರೋದ್ರಿಂದ ವಾಸನ್ನು ತೆಗೆದುಕೊಳ್ಳಿ. ದ ಮ್ಯಾನ್ ವಾಸ್ ಪ್ಲಸ್ ವೇಟ್ ಇದೆ, ಅದನ್ನು ವೇಟೆಡ್ ಅಂತ ಫಿಲ್ ಮಾಡ್ತೇವೆ. ಸೊ ದ ಮ್ಯಾನ್ ವಾಸ್ ವೇಟೆಡ್ ಫಾರ್ ಈಸ್ ಅಪಾರ್ಚುನಿಟಿ ಟು ಗಿವ್ ಎವಿಡೆನ್ಸ್ ಅಂತ ಆನ್ಸರ್ ಸಿಗುತ್ತೆ. ಇನ್ನು ಈ ಒಂದು ಪ್ಯಾಸೇಜನ್ನು ಓದ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ಪ್ಯಾಸೇಜನ್ನು ಓದಬೇಕಾದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿಗೆ ಅಂಡರ್ಲೈನ್ ಮಾಡ್ಕೊಂಡಿರಬೇಕಾಗುತ್ತೆ. ಅಂದರೆ ನೀವು ಸೀಸ್ ಪೆನ್ಸಿಲಿಂದ ಅಥವಾ ಮನಸ್ಸಲ್ಲಿನೇ ಇದು ಇಂಪಾರ್ಟೆಂಟ್ ಪಾಯಿಂಟ್ ಅಂತೇಳಿ ನೀವು ಡಿಸೈಡ್ ಮಾಡಿರಬೇಕು. ನಂತರದಲ್ಲಿ ಕ್ವೆಶನ್ಸ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದರಲ್ಲಿ ಫಸ್ಟ್ ಕ್ವೆಶನ್, ಹೂ ವಾಸ್ ಹುಯೆನ್ ಸಾಂಗ್ ಅಂತ ಇದೆ. ನಮಗೆ ಆರಂಭದಲ್ಲೇ ಕಾಣಿಸ್ತಾ ಇದೆ. ಒನ್ ಗ್ರೇಟ್ ಚೈನೀಸ್ ಟ್ರಾವೆಲರ್, ಅಂದರೆ ಹುಯೆನ್ ಸಾಂಗ್ ವಾಸ್ ಎ ಗ್ರೇಟ್ ಚೈನೀಸ್ ಟ್ರಾವೆಲರ್ ಅಂತ ನೀವು ಆನ್ಸರನ್ನು ಬರೀಬೇಕಾಗುತ್ತೆ. ಇನ್ನು ವೇರ್ ವಾಸ್ ಹುಯೆನ್ ಸಾಂಗ್ ಟ್ರಾವೆಲಿಂಗ್ ಟು, ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಎರಡನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಅಂಡರ್ಲೈನ್ ಮಾಡಲಾಗಿದೆ. ವೈಲ್ ಟ್ರಾವೆಲಿಂಗ್ ಟು ಹೀಸ್ ಕಂಟ್ರಿ ಅಂತ ಇದೆ. ಸೊ ನೀವು ಹುಯೆನ್ ಸಾಂಗ್ ಟ್ರಾವೆಲಿಂಗ್ ಟು ಹೀಸ್ ಕಂಟ್ರಿ ಅಂತ ಬರಿಬೇಕು ಆನ್ಸರನ್ನು. ಇನ್ನು ವಾಟ್ ಡಿಡ್ ಹುಯೆನ್ ಸಾಂಗ್ ಗೆಟ್ ರೆಡಿ ಟು ಥ್ರೋ ಇನ್ ಟು ದ ಸಿ, ಸಮುದ್ರಕ್ಕೆ ಏನನ್ನು ಎಸಿಲಿಕ್ಕೆ ಅವನು ಸಿದ್ಧನಾದ ಅಂತೇಳಿ ಇಲ್ಲಿ ಅಂಡರ್ಲೈನ್ ಮಾಡಿದ್ದೇನೆ. ಹೆವಿ ಮ್ಯಾನುಸ್ಕ್ರಿಪ್ಟ್ಸ್ ಆ್ಯಂಡ್ ಗ್ರ್ಯಾಂಡ್ಸ್ ಅಂತೇಳಿ ಆನ್ಸರ್ ಸಿಗ್ತಾ ಇದೆ. ಇನ್ನು ಫೋರ್ತ್, ದ ಅಬೌವ್ ಸ್ಟೋರಿ ಈಸ್ ಎ ಡ್ಯಾಶ್ ದಟ್ ನಾಲೆಡ್ಜ್ ಈಸ್ ಪರ್ಮನೆಂಟ್ ಆ್ಯಂಡ್ ಇಂಪೆರಿಷಬಲ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ರೈಟ್ ಫಾರ್ಮ್ ಆಫ್ ದ ವರ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ ಕನ್ಫರ್ಮ್ ಇದೆ, ಇದನ್ನು ನಾವು ನೌನ್ ಫಾರ್ಮ್ಗೆ ಇಲ್ಲಿ ಬರಿಬೇಕಾಗುತ್ತೆ. ಕನ್ಫರ್ಮೇಷನ್ ಅಂತ ಬರೀಬೇಕು. ಅಂದರೆ ದ ಅಬೌವ್ ಸ್ಟೋರಿ ಈಸ್ ಎ ಕನ್ಫರ್ಮೇಷನ್. ATION ಸೇರಿಸಿ ವರ್ಡನ್ನು ಬರಿಬಹುದು. ಇನ್ನು ಫಿಫ್ತ್, ಆ್ಯಡ್ ಎ ಪ್ರಿಫಿಕ್ಸ್ ಟು ದ ವರ್ಡ್ ಅಪಿಯರ್ಡ್ ಅಂತ ಇದೆ ನೋಡಿ. ಅಪಿಯರ್ಡ್ಗೆ ನಾವು ಪ್ರಿಫಿಕ್ಸ್ ಯಾವುದನ್ನು ಸೇರಿಸ್ಬೋದು ಅಂದರೆ ಡಿಸ್ಸನ್ನು ಸೇರಿಸ್ತೇವೆ. ಡಿಸ್ ಅಪಿಯರ್ಡ್ ಅಂತೇಳಿ ಆನ್ಸರ್ ಸಿಗುತ್ತೆ. ಇನ್ನು ಫಿಫ್ತಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತ ಇದೆ. ಆರ್ಟಿಕಲ್ಸನ್ನು ಫಿಲ್ ಮಾಡ್ತಕ್ಕಂಥದ್ದು. ಆನ್ ಸೀಯಿಂಗ್ ದ ಅಂತ ನಾವು ಫಸ್ಟ್ಗೆ ಫಿಲ್ ಮಾಡ್ತಾ ಇದ್ದೇವೆ. ಆನ್ ಸೀಯಿಂಗ್ ದ ಪರ್ಸನಲ್ ಆಫ್ ದ ಕಮಿಷನ್ ಆಫ್ ಇನ್ಕ್ವೈರಿ, ಯಾಕೆಂದರೆ ಇದು ಡೆಫಿನಿಟ್ ಆರ್ಟಿಕಲ್ ಬರ್ತಾ ಇದೆ. ಯಾಕೆಂದರೆ ಪರ್ಸನಲ್ ಆಫ್ ದ ಕಮಿಷನ್ ಯಾವುದು ಅಂತ ನಮಗೆ ಡೆಫಿನೆಟಾಗಿ ಹೇಳಿದ್ದಾರೆ. ದ ಮ್ಯಾನ್ ಪ್ರೊಟೆಸ್ಟೆಡ್ ಆ್ಯಂಡ್ ಆಸ್ಕ್ಡ್ ಇಫ್ ಇಟ್ ವಾಸ್ ನಾಟ್ ನೆಸಸರಿ ಟು ಇನ್ಕ್ಲೂಡ್ ಇನ್ ದಿಸ್ ಕಮಿಷನ್ ಎ ಮೆಂಬರ್ ಆಫ್ ಫ್ರಮ್ ದಿಸ್ ಸೈಡ್. ಆ್ಯನನ್ನು ತೆಗೆದುಕೊಳ್ಳೋಕೆ ಬರೋದಿಲ್ಲ, ಯಾಕೆಂದರೆ ಎಮ್ ಅಂತಕ್ಕಂಥದ್ದು ಮೇ ಅಂತ ನಾವು ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಕಾನ್ಸನೆಂಟ್ ಸೌಂಡ್ ಬರ್ತಾ ಇರೋದ್ರಿಂದ ಮೆಂಬರ್. ಸೊ ಈ ರೀತಿ ಕಾನ್ಸನೆಂಟ್ ಇರೋದ್ರಿಂದ ನಾವು ಎಯನ್ನು ತೆಗೆದುಕೊಳ್ತೇವೆ. ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂದರೆ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಅವನ್ನು ನೀವು ನೋಡಿ ಈ ಒಂದು ಟಾಪಿಕನ್ನು ಸರಿಯಾಗಿ ಕಲಿತುಕೊಳ್ಳಿ.
ಇನ್ನು ಬಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಪ್ರಿಪೋಸಿಷನ್ಸನ್ನು ಫಿಲ್ ಮಾಡಬೇಕು. ಇಲ್ಲಿ ಆಲ್ರೆಡಿ ಫಿಲ್ ಮಾಡಿದ್ದೇನೆ, ಇದನ್ನು ಕೂಡ ನೋಡ್ಕೊಳ್ಳಿ. ಸಿ, ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಇದೆ. ಸೊ ಇಲ್ಲಿ ಮಿಸ್ಟೇಕ್ ಇದೆ, ನಾವು ಅವುಗಳನ್ನು ಸರಿಯಾಗಿ ಬರಿಬೇಕಾಗುತ್ತೆ. ವೇರ್ ಸಣ್ಣ ಡಿಡ್ ಫೈಂಡ್ ದ ಮೆಡಿಸಿನಲ್ ಕ್ರೀಪರ್ಸ್ ಅಂತ ಇದೆ. ಸೊ ನಾವು ಇಲ್ಲಿ ನೋಡಿ, ವೇರ್ ಆದ ತಕ್ಷಣವೇ ಇಲ್ಲಿ ವೇರ್ ಅಂತ ಇದೆ ಅಲ್ವಾ, ವೇರ್ ಆದ ತಕ್ಷಣವೇ ಹೆಲ್ಪಿಂಗ್ ವರ್ಬ್ ಬರಿಬೇಕಾಗುತ್ತೆ. ಡಿಡ್ ಇಲ್ಲಿ ಬರ್ತಾ ಇದೆ. ಸೊ ಡಿಡ್ ಇಲ್ಲಿ ಹೋಗಿರೋದು ನಾವು 2ನೇ ಸ್ಥಾನಕ್ಕೆ ತರ್ತೇವೆ. ವೇರ್ ಡಿಡ್ ಸಣ್ಣ ಅಂತೇಳಿ ತಗೊಳ್ತೇವೆ. ಫೈಂಡ್ ಉಳಿದಿರ್ತಕ್ಕಂಥದ್ದನ್ನು ಆ್ಯಸ್ ಇಟ್ ಈಸ್ ಬರೀರಿ. ಫೈಂಡ್ ದ ಮೆಡಿಸಿನಲ್ ಕ್ರೀಪರ್ಸ್ ಅಂತ ಬರೀರಿ. ವೇರ್ ಡಿಡ್ ಸಣ್ಣ ಫೈಂಡ್ ದ ಮೆಡಿಸಿನಲ್ ಕ್ರೀಪರ್ಸ್. ಇನ್ನು 18th ಒನ್, ವಿ ರಿಟರ್ನ್ಡ್ ಬ್ಯಾಕ್ ಫ್ರಮ್ ಡೆಲ್ಲಿ ಲಾಸ್ಟ್ ನೈಟ್ ಅಂತ ಇದೆ. ಎಸ್, ಇಲ್ಲಿ ನೋಡಿ ರಿಟರ್ನ್ಡ್ ಬ್ಯಾಕ್ ಅಂತ ಇದೆ. ಸೊ ಈ ರೀತಿ ಸೇಮ್ ಮೀನಿಂಗ್ ಕೊಡೋ 2 ವರ್ಡ್ಸನ್ನು ನಾವು ಬಳಸಬಾರ್ದು. ರಿಟರ್ನ್ಡ್ ಬ್ಯಾಕ್ ಎರಡು ಒಂದೇ ಮೀನಿಂಗ್ ಕೊಡ್ತವೆ. ಸೊ ಇವೆರಡರಲ್ಲಿ ನಾವು ರಿಟರ್ನ್ಡನ್ನು ತೆಗೆದುಕೊಳ್ತೇವೆ, ಬ್ಯಾಕನ್ನು ಡಿಲೀಟ್ ಮಾಡಬೇಕು. ಸೊ ವಿ ರಿಟರ್ನ್ಡ್ ಫ್ರಮ್ ಡೆಲ್ಲಿ ಲಾಸ್ಟ್ ನೈಟ್ ಅಂತ ನೀವು ಬರೆದ್ರೆ ಸಾಕಾಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್, ಈ ಒಂದು ರೀರೈಟ್ ಆಸ್ ಡಿರೆಕ್ಟೆಡ್ 4 ಅಂಕದ ಪ್ರಶ್ನೆಗಳಿದ್ದಾವೆ, ಅಂದರೆ 4 ಪ್ರಶ್ನೆಗಳಿದ್ದಾವೆ. ಇಗ್ನೋರೆಂಟ್ಲಿ ಟುಕ್ ದ ಲೀವ್ಸ್ ಮಾರಾಸ್ ವೈಫ್ ಇನ್ ಟು ದ ಫೈರ್ ಆ್ಯಂಡ್ ಥ್ರೂ ದೆಮ್ ಅಂತ ಇದೆ. ರೀಅರೇಂಜ್ ದ ಸೆಗ್ಮೆಂಟ್ಸ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್, ಅಂದರೆ ಜಂಬಲ್ಡ್ ವರ್ಡ್ಸ್ ಇದ್ದಾವೆ, ನಾವು ಇವುಗಳನ್ನು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಮಾಡಬೇಕಾಗುತ್ತೆ. ಮೊದಲಿಗೆ ಬರ್ತಕ್ಕಂಥದ್ದು ನೋಡಿ, ಮಾರಾಸ್ ವೈಫ್ ಅಂತ ಇದೆ, ಇದು ಬರ್ತಾ ಇದೆ ಮಾರಾಸ್ ವೈಫ್. ಸೆಕೆಂಡ್ ಒನ್, ಇಗ್ನೋರೆಂಟ್ಲಿ ಟುಕ್ ದ ಲೀವ್ಸ್, ಮೂರನೇ ಸ್ಥಾನದಲ್ಲಿ ಆ್ಯಂಡ್ ಥ್ರೂ ದೆಮ್ ಇನ್ ಟು ದ ಫೈರ್. ಈ ರೀತಿ ನಾವು ರಿಅರೇಂಜ್ ಮಾಡ್ತೇವೆ. ಇನ್ನು ಕ್ವೆಶ್ಚನ್ ನಂಬರ್ 20, ಕೃಷ್ಣ ನ್ಯೂ ಮಲಯಾಳಿ ಸಾಧು ಡ್ಯಾಶ್ ಅಂತ ಇದೆ. ಸೂಟಬಲ್ ಕ್ವೆಶ್ಚನ್ ಟ್ಯಾಗನ್ನು ನಾವು ಫ್ರೇಮ್ ಮಾಡಬೇಕಾಗುತ್ತೆ. ಎಸ್ ನೋಡಿ, ಈ ಸೆಂಟೆನ್ಸ್ ನೋಡಿದಾಗ ಎಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಅಂದರೆ ಆ್ಯಮ್, ಈಸ್, ಆರ್, ವಾಸ್, ವರ್ ಇವುಗಳು ಯಾವು ಕೂಡ ಇಲ್ಲಿಲ್ಲ. ಸೊ ನಾವೇನು ಮಾಡಬೇಕು ಅಂದರೆ ವರ್ಬನ್ನು ತೆಗೆದುಕೊಳ್ಬೇಕು. ನ್ಯೂ ಅಂತಕ್ಕಂಥದ್ದು ಇಲ್ಲಿ ವರ್ಬ್ ಇದೆ ನೋಡಿ, ಅದು ಪಾಸ್ಟ್ ಟೆನ್ಸ್ ಫಾರ್ಮ್ ಆಗಿದೆ. ನ್ಯೂ ಅಂತಕ್ಕಂಥದ್ದು ಪಾಸ್ಟ್ ಇದೆ, ಪ್ರೆಸೆಂಟ್ ಆಗಿದ್ದರೆ ನೋ ಅಂತ ಇರೋದು. ಸೊ ಇಲ್ಲಿ ಪಾಸ್ಟ್ ಇರೋದ್ರಿಂದ ನಾವು ಡಿಡ್ಡನ್ನು ತೆಗೆದುಕೊಳ್ತೇವೆ ಕ್ವೆಶ್ಚನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕಾದ್ರೆ. ಸೊ ಫಸ್ಟ್ಗೆ ಡಿಡ್ಡನ್ನು ತೆಗೆದುಕೊಳ್ಳಿ, ಡಿಡ್ ಅಂತ ನಾವು ಇಲ್ಲಿ ಬರ್ಕೊಳ್ತೇವೆ, ಡಿಡ್ ಅಂತ. ಮತ್ತು ನೋಡಿ, ಸ್ಟೇಟ್ಮೆಂಟಲ್ಲಿ ಎಲ್ಲೂ ಕೂಡ ನಾಟ್ ಇಲ್ಲ, ಅಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಸೊ ಡಿಡಂಟ್ ಅಂತ ಆಗುತ್ತೆ. ಡಿಡೆಂಟ್ ಕೃಷ್ಣ ಅಂತ ಇದೆ, ಇದನ್ನು ಪ್ರನೌನ್ ಫಾರ್ಮಲ್ಲೇ ಬರೀಬೇಕು. ಕೃಷ್ಣ ಅಂತಕ್ಕಂತಹ ಹೆಸರನ್ನು ಡಿಡೆಂಟ್ ಹಿ ಅಂತೇಳಿ ಬರೆದು ಕೊನೆಗೆ ಕ್ವೆಶ್ಚನ್ ಮಾರ್ಕನ್ನು ಹಾಕಬೇಕಾಗುತ್ತೆ. ನೆನಪಿಟ್ಕೊಳ್ಳಿ. ಒಂದು ವೇಳೆ ನೋ ಅಂತ ಇದ್ದಿದ್ರೆ ನಾವು ಏನು ಮಾಡ್ತಿದ್ವಿ ಅಂದರೆ ಡೂ ಅನ್ನು ತೆಗೆದುಕೊಳ್ತಿದ್ವಿ. ಇಲ್ಲಿ ನೋಡಿ ನೋಸ್ ಅಂತ ಇರೋದು, ಯಾಕೆಂದರೆ ಕೃಷ್ಣ 3rd ಪರ್ಸನ್ ಇರೋದ್ರಿಂದ ಆ ಸಂದರ್ಭದಲ್ಲಿ ನಾವು ಡಸನ್ನು ತೆಗೆದುಕೊಳ್ತಾ ಇದ್ವಿ, ಡಸಂಟ್ ಅಂತ ಬರ್ತಾ ಇತ್ತು. ಬಟ್ ಇಲ್ಲಿ ಪಾಸ್ಟ್ ಟೆನ್ಸ್ ನೀವು ಇರೋದ್ರಿಂದ ನಾವು ಡಿಡ್ಡನ್ನು ತೆಗೆದುಕೊಳ್ತಾ ಇದ್ದೇವೆ. ಇನ್ನು ಕ್ವೆಶ್ಚನ್ ನಂಬರ್ 21, ದ ಕಮಿಷನ್ ಸ್ಯಾಟ್ ಟು ಟೇಕ್ ಎವಿಡೆನ್ಸ್ ಚೇಂಜ್ ಇನ್ ಟು ಅ ಕ್ವೆಶ್ಚನ್ ಬಿಗಿನಿಂಗ್ ವಿತ್ ದ ರೈಟ್ ಫಾರ್ಮ್ ಆಫ್ ಡೂ ಅಂತ ಕೇಳಿದ್ದಾರೆ. ಅಂದರೆ ನಾವು ಡೂ ಅನ್ನು ತೆಗೆದುಕೊಂಡು ಇಲ್ಲಿ ಕ್ವೆಶ್ಚನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಇನ್ನೊಂದ್ಸರಿ ನೋಡಿ, ದ ಕಮಿಷನ್ ಸ್ಯಾಟ್ ಟು ಟೇಕ್ ಎವಿಡೆನ್ಸ್. ಎಸ್ ನೋಡಿ, ಸ್ಯಾಟ್ ಅಂತಕ್ಕಂಥದ್ದು ಏನಿದೆನೋ ಇದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ಸೊ ನಾವು ಇಲ್ಲಿ ಕ್ವೆಶ್ಚನ್ ಫ್ರೇಮ್ ಮಾಡಬೇಕಾದ್ರೆ ಡೂ ಫಾರ್ಮನ್ನು ತೆಗೆದುಕೊಂಡು ಮೊದಲಿಗೆ ನಾವು ಡಿಡ್ಡನ್ನು ಬರ್ಕೋಬೇಕು. ಡಿಡ್ ಅಂತೇಳಿ ಬರ್ಕೊಳ್ತಾ ಇದ್ದೇವೆ. ಡಿಡ್ ದ ಕಮಿಷನ್ ಅಂತ ಬರಿತಾ ಇದ್ದೇವೆ ನೋಡಿ. ಡಿಡ್ ದ ಕಮಿಷನ್. ಸ್ಯಾಟ್ ಇರೋದನ್ನು ಸಿಟ್ ಅಂತ ಬರೀಬೇಕು, ಯಾಕೆಂದರೆ ನಾವು ಇಲ್ಲಿ ಆಲ್ರೆಡಿ ಡಿಡ್ಡನ್ನು ತೆಗೆದುಕೊಂಡಿರ್ತೇವೆ. ಒಂದೇ ಫಾಸ್ಟ್ ಫಾರ್ಮ್ನ ವರ್ಬನ್ನು ಇಲ್ಲಿ ತೆಗೆದುಕೊಳ್ಬೇಕು. ಅಂದರೆ ಹೆಲ್ಪಿಂಗ್ ವರ್ಬನ್ನು ಡಿಡ್ ತೆಗೆದುಕೊಂಡಿರೋದ್ರಿಂದ ಮೇನ್ ವರ್ಬನ್ನು ನಾವು ಪ್ರೆಸೆಂಟ್ ಫಾರ್ಮಲ್ಲಿ ಬರೀಬೇಕು. ನೆನಪಿಟ್ಕೊಳ್ಳಿ, ಇದನ್ನು ಸ್ಯಾಟ್ ಅಂತ ಬರೆದ್ರೆ ತಪ್ಪಾಗುತ್ತೆ. ಡಿಡ್ ದ ಕಮಿಷನ್ ಸಿಟ್. ಇನ್ನು ಉಳಿದಿರ್ತಕ್ಕಂತಹ ಒಂದು ಸೆಂಟೆನ್ಸ್ ಪಾರ್ಟನ್ನು ಅದೇ ರೀತಿಯೇ ಬರೀರಿ. ಟೇಕ್ ಎವಿಡೆನ್ಸ್, ಕೊನೆಗೆ ಕ್ವೆಶ್ಚನ್ ಮಾರ್ಕ್ ಹಾಕಬೇಕು. ಡಿಡ್ ದ ಕಮಿಷನ್ ಸಿಟ್ ಟು ಟೇಕ್ ದ ಎವಿಡೆನ್ಸ್ ಅಂತೇಳಿ ಆನ್ಸರ್ ಸಿಗುತ್ತೆ. ಸೊ ಈ ರೀತಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಕ್ವೆಶ್ಚನನ್ನು ಫ್ರೇಮ್ ಮಾಡಿ ಬರಿಬೋದು, ಡೂ ಫಾರ್ಮನ್ನು ಯೂಸ್ ಮಾಡಿಕೊಂಡು. ಇನ್ನು ನೆಕ್ಸ್ಟ್ ಕೊನೆಯ ಪ್ರಶ್ನೆ, ದ ಸ್ಕೂಲ್ ಬಾಯ್ ಲವ್ಸ್ ಟು ರೈಸ್ ಇನ್ ಎ ಸಮ್ಮರ್ ಮಾರ್ನ್. ಫ್ರೇಮ್ ಎ ಕ್ವೆಶ್ಚನ್ ಸೊ ಆ್ಯಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ದ ಆನ್ಸರ್ ಅಂತ ಇದೆ. ಎಸ್ ನೋಡಿ, ಇನ್ನೇ ಸಮ್ಮರ್ ಮಾರ್ನ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಇದನ್ನು ನಾವು ಕ್ವೆಶ್ಚನ್ ಬರೋ ರೀತಿಲಿ ಒಂದು ಕ್ವೆಶ್ಚನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಏನು ಮಾಡಬಹುದು? ಎಸ್ ನೋಡಿ,
ಇನ್ನೊಂದ್ಸರಿ ಸ್ಟೇಟ್ಮೆಂಟ್ ನೋಡಿ, ದ ಸ್ಕೂಲ್ ಬಾಯ್ ಲವ್ಸ್ ಟು ರೈಸ್ ಇನ್ ಎ ಸಮ್ಮರ್ ಮಾರ್ನ್ ಅಂತ ಇದೆ. ಸೊ ಯಾವಾಗ ಹೇಳ್ತಾ ಇದ್ದಾನೆ, ಆ ಸ್ಕೂಲಿನ ಹುಡುಗ ಇನ್ ಎ ಸಮ್ಮರ್ ಮಾರ್ನ್. ಸೊ ವೆನ್ ಇದೊಂದು ಟೈಮ್ ಆಗಿರೋದ್ರಿಂದ ನಾವು ವೆನ್ನನ್ನು ಸ್ಟಾರ್ಟಿಂಗಲ್ಲಿ ತೆಗೆದುಕೊಳ್ತೇವೆ. ವೆನ್ ಇನ್ನು ವರ್ಬ್ ಫಾರ್ಮ್ ನೋಡಿ, ಲವ್ಸ್ ಅಂತ ಇದೆ, ಅಂದರೆ ಪ್ರೆಸೆಂಟ್ ಫಾರ್ಮ್ ಆಗಿರೋದ್ರಿಂದ ವೆನ್ ಡಸನ್ನು ತೆಗೆದುಕೊಳ್ತಾ ಇದ್ದೇವೆ. ವೆನ್ ಡಸ್ ದ ಸ್ಕೂಲ್ ಬಾಯ್, ಈಗ ನಾವು ಲವ್ ಅನ್ನು ತೆಗೆದುಕೊಳ್ಬೇಕು. ಡಸ್ ಅಂತ ಇಲ್ಲಿ ಡಸ್ ಅಂತ ಬರೆದಿದ್ದೇವೆ ನೋಡಿ, ಹಾಗಾಗಿ ಲವ್ಸ್ ಅಂತ ಬರಿಬಾರ್ದು, ಲವ್ ಅಂತ ಬರಿಬೇಕು. ವೆನ್ ಡಸ್ ದ ಸ್ಕೂಲ್ ಬಾಯ್ ಲವ್, ಇನ್ನು ಉಳಿದಿರ್ತಕ್ಕಂಥ ಪಾರ್ಟ್ ಹಾಗೆ ಬರಿತಾ ಇದ್ದೇವೆ, ಟು ರೈಸ್ ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕಬೇಕು. ಎಸ್ ಡಿಯರ್ ಲರ್ನರ್ಸ್, ಈ ರೀತಿ ನೀವು ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಬೇಕು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.